ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಈಗ ಜಿಯೋ ಕಡೆಯಿಂದ ಅಫಿಷಿಯಲ್ ಆದ ಒಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತ ನೋಡಿದ್ರೆ, ಜಿಯೋನವರು ಇವಾಗ ನಮಗೆ ಸ್ಯಾಟಲೈಟ್ ಇಂಟರ್ನೆಟನ್ನು ಕೊಡ್ತಾರಂತೆ. ಸೊ ಏನಪ್ಪ ಇದು ಸ್ಯಾಟಲೈಟ್ ಇಂಟರ್ನೆಟ್ ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ನಮ್ಮ ಡಿಸ್ ಟಿ ವಿ ಎಲ್ಲ ಇದೆಯಲ್ವಾ, ಸೊ ನಮ್ಮ DTH ನಾವು ಛತ್ರಿ ಹಾಕಿರ್ತೀವಿ, ಅಲ್ಲಿಂದ ನಮಗೆ ಟಿ ವಿ ಎಲ್ಲ ಬರುತ್ತಲ್ಲ, ಸೊ ಅದೇ ಥರ ನಮಗೆ ಇಂಟರ್ನೆಟ್ ಕೂಡ ಬರುತ್ತೆ. ಸೊ ನೀವೀಗ ಒಂದು ವಿಡಿಯೋ ನೋಡಿದ್ರಲ್ವಾ, ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೇಸು ನನ್ನ ಒಂದು ಫೇಸ್ನ ಮೇಲೆ ಬಂದಿತ್ತು. ಅದು ಒರಿಜಿನಲ್ ಆಗಿ ನನ್ನ ವಿಡಿಯೋನೇ, ಆದರೆ ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮುಖ ಬಂದಿತ್ತು. ಇದೇ ಥರ ನೀವು ಯಾವ ಒಂದು ವಿಡಿಯೋ ಬೇಕಾದರೂ, ಯಾರ ಒಂದು ಫೇಸ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಸೊ ಇದೊಂದು ಟೆಕ್ನಾಲಜಿಯ ಮುಖಾಂತರವಾಗಿ ಸಾಧ್ಯವಾಗುತ್ತೆ. ಸೊ ಏನಪ್ಪ ಅದು ಅಂತ ನೋಡೋದಾದರೆ, ಡೀಪ್ ಫೇಕ್. ಸೊ ಇದೊಂದು ಡೀಪ್ ಲರ್ನಿಂಗ್ ಟೆಕ್ನಾಲಜಿ ಆಗಿರುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಮತ್ತು ಇದರಿಂದ ಏನು ಯೂಸ್ ಇದೆ, ಏನು ನಷ್ಟ ಇದೆ, ಅಂದರೆ ಏನು ಪ್ರಾಬ್ಲಮ್ ಇದೆ ಅಂತ ತಿಳಿಸ್ಕೊಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಇದೊಂದು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ವರ್ಕ್ ಆಗುತ್ತೆ. ಸೊ ಇದು ಏನು ಮಾಡುತ್ತಂದರೆ, ನಮ್ಮ ಮುಖ ಭಾವನೆಗಳನ್ನು, ಈಗ ಒಂದು ಒರಿಜಿನಲ್ ಫೇಸ್ ಬೇಕಾಗತ್ತೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ವಿಡಿಯೋಗೆ ನಾನು ಚೇಂಜ್ ಮಾಡ್ಕೊಂಡಲ್ವಾ, ಸೊ ಆ ಥರ ಒಂದು ವಿಡಿಯೋ ಮೇನಾಗಿ ಬೇಕಾಗುತ್ತೆ. ಓಕೆ, ಇದರಲ್ಲಿ ನಾನು ಯಾವ ಥರ ಫೇಸ್ ಎಕ್ಸ್ಪ್ರೆಷನನ್ನು ಕೊಡ್ತಾ ಇದ್ದೀನಿ, ಸೊ ಇದನ್ನೆಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಕ್ಯಾಪ್ಚರ್ ಮಾಡಿಕೊಂಡು ಅನಲೈಸ್ ಮಾಡುತ್ತೆ. ಇವನ್ನೇನು ಮಾಡ್ತಿದ್ದಾನೆ, ಮುಖ ಭಾವನೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಈಗ ನನ್ನ ಫೇಸನ್ನು ಬದಲಾವಣೆ ಮಾಡೋಕ್ಕೆ, ನನ್ನ ಮುಖವನ್ನು ಬದಲಾವಣೆ ಮಾಡೋಕ್ಕೆ ಬೇರೆ ಒಂದು ಮುಖ ಬೇಕು. ಸೊ ಜಸ್ಟ್ ಫೋಟೋ ಇದ್ದರೆ ಸಾಕಾಗಲ್ಲ, ಅದು ಕೂಡ ಹಲವಾರು ಭಾವನೆಗಳಿಂದ, ಮುಖ ಭಾವನೆಗಳಿಂದ ಕೂಡಿರಬೇಕು. ಫಾರ್ ಎಕ್ಸಾಂಪಲ್, ನಾನು ಈ ಥರ ಮಾತಾಡೋದು, ಈ ಥರ ಮಾತಾಡೋದು, ಈ ಥರ ಮಾತಾಡೋದು, ಕೆಳಗೆ ನೋಡೋದು, ಮೇಲೆ ನೋಡೋದು, ಈ ಥರ ಫೇಸೆಲ್ಲ ಕಣ್ಣು ಮುಚ್ಚೋದು. ಸೊ ಈ ಥರ ಭಾವನೆಗಳು ಆ ಒಂದು ವಿಡಿಯೋದಲ್ಲಿ ಇರಬೇಕು. ಆ ಥರ ಕೆಲವೊಂದು ವಿಡಿಯೋಸ್ಗಳನ್ನು, ಈಗ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅವರ ವಿಡಿಯೋಗಳನ್ನು ನಾನು ಜಸ್ಟ್ ಅದನ್ನು ತಗೊಳ್ತೀನಿ. ಸೊ ಅವಾಗ ಏನು ಮಾಡುತ್ತೆ, ಅದರಲ್ಲಿರುವ ಭಾವನೆಗಳನ್ನೆಲ್ಲ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಪ್ಚರ್ ಮಾಡಿಕೊಂಡು ಎರಡನ್ನೂ ಮ್ಯಾಚ್ ಮಾಡುತ್ತೆ. ಸೊ ಅವರು ಯಾವಾಗಲೂ ಆ ಅಂತ ಹೇಳಿರ್ತಾರೆ, ನಾನು ಯಾವಾಗಲೂ ಆ ಅಂತ ಹೇಳಿರ್ತೀನಿ. ಸೊ ಅದೆರಡು ಮ್ಯಾಚ್ ಆಗುತ್ತಲ್ವಾ, ಸೊ ಅದೆರಡನ್ನು ತಗೊಂಡು ಒಟ್ಟಿಗೆ ತಗೊಂಬಂದು ಮಾಸ್ಕ್ ಮಾಡುತ್ತೆ. ಓಕೆ, ಸೊ ಅದರಲ್ಲಿ ಅವರ ಒಂದು ಎಲ್ಲ ಬ್ಯಾಕ್ಗ್ರೌಂಡ್ ಎರೇಸ್ ಆಗುತ್ತೆ, ಬರೀ ಫೇಸ್ ಮಾತ್ರ ನನ್ನ ಒಂದು ಫೇಸಿಗೆ ಅಟ್ಯಾಚ್ ಆಗುತ್ತೆ. ಸೊ ಈ ಥರ ಫುಲ್ ವಿಡಿಯೋಗೂ ಅದು ರೆಂಡರ್ ಮಾಡಿ ನಮ್ಮ ಒಂದು ಮುಖವನ್ನು ಬದಲಾವಣೆ ಮಾಡುತ್ತೆ. ಓಕೆ, ಇದರಿಂದ ಏನು ಯೂಸ್ ಇದೆ ಅಂತ ನೋಡೋದಾದರೆ, ಫಿಲಮ್ ಇಂಡಸ್ಟ್ರಿಗಳಲ್ಲಿ ಇದರ ಒಂದು ಉಪಯೋಗ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋದಲ್ಲಿ ಒಬ್ಬರ ಮುಖವನ್ನು ಬದಲಾವಣೆ ಮಾಡಬೇಕು ಅಂದರೆ ಅವರು ಡಿಜಿಟಲಿ ರಿಮೂವ್ ಮಾಡಬೇಕಾಗುತ್ತೆ. ಡಿಜಿಟಲಿ ಅಂದರೆ ಈಗ ಕಂಪ್ಯೂಟರ್ ಇಟ್ಕೊಂಡು, ಎಡಿಟರ್ ಇಟ್ಕೊಂಡು ಮ್ಯಾನ್ಯುವಲಿ ಆ ಫೇಸನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರಾಪ್ ಮಾಡಿಬಿಟ್ಟು ಅದರಲ್ಲಿ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿ ಇನ್ನೊಂದು ಫೇಸನ್ನು ಹಾಕಿ, ಸೊ ಈ ಥರ CG ಎಲ್ಲ ಮಾಡಬೇಕಾಗುತ್ತೆ. ಆದರೆ ಆ ಒಂದು ಕೆಲಸವನ್ನು ಈ ಒಂದು ಡೀಪ್ ಫೇಕ್ ಟೆಕ್ನಾಲಜಿ ತಾನಾಗಿಯೇ ಮಾಡುತ್ತೆ. ಜಸ್ಟ್ ಕೆಲವೇ ಕ್ಲಿಕ್ಸ್ನಲ್ಲಿ ಮಾಡುತ್ತೆ. ನಾವು ವಾರಗಟ್ಟಲೆ ಕುತ್ಕೊಂಡು ನಾವು ಎರೇಸ್ ಮಾಡಿ ಎಲ್ಲ ಚೇಂಜ್ ಮಾಡಬೇಕು ಅಂತ ಇಲ್ಲ. ಜಸ್ಟ್ ಕೆಲವೇ ಕ್ಲಿಕ್ಸ್, ಒಂದು 4-5 ಕ್ಲಿಕ್ಸ್ನಲ್ಲೇ ಇದು ಕಂಪ್ಲೀಟಾಗಿ ಮುಗಿದು ಬಿಡುತ್ತೆ. ಆದರೆ ಟೈಮ್ ತಗೊಳ್ಳೋದು ಸುಮಾರು ದಿನ ತಗೊಳ್ಳುತ್ತೆ. ಅಂದರೆ ಕರೆಕ್ಟಾಗಿ ಕ್ಲಾರಿಟಿ ಬರಬೇಕಂದ್ರೆ ಇದು ಜಸ್ಟ್ ಇನ್ನೂ 4 ಇಯರ್ಸ್ ಆಯಿತು ಬಂದಷ್ಟೇ, ಇನ್ನು ಇನಿಷಿಯಲ್ ಸ್ಟೇಜಸ್ನಲ್ಲಿದೆ. ಇನ್ನು ಫ್ಯೂಚರ್ನಲ್ಲಿ ಇದು ಇನ್ನೂ ಚೆನ್ನಾಗಿ ಡೆವಲಪ್ ಆಗಿ ಇದಕ್ಕಿಂತ ಹೈ ಲೆವೆಲ್, ಹೈ ಕ್ವಾಲಿಟಿಯಲ್ಲಿ ನಮಗೆ ವಿಡಿಯೋಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಿಂದ ಫಿಲಮ್ ಇಂಡಸ್ಟ್ರಿ ಅವರಿಗೆ ಕೋಟ್ಯಾನುಗಟ್ಟಲೆ ದುಡ್ಡು ಉಳಿಯುತ್ತೆ. ಓಕೆ, ಸಾವಿರಾರು ಕೋಟಿ ಖರ್ಚು ಮಾಡೋ ಜಾಗದಲ್ಲಿ ಬರೀ ಒಂದು 6 ಲಕ್ಷ ಖರ್ಚು ಮಾಡಿದ್ರೆ ಸಾಕು. 1000 ಕೋಟಿಯಲ್ಲಿ 6 ಲಕ್ಷ ಇಲ್ಲಿ. ಸೊ ಜಸ್ಟ್ ಈ ಥರ ಈ ಒಂದು ಟೆಕ್ನಾಲಜಿ ಯೂಸ್ ಆಗುತ್ತೆ. ಆದರೆ ನಿಜ ಜೀವನದಲ್ಲಿ ಇದೊಂದು ಡೇಂಜರಸ್ ಆದ ವಿಷಯವಾಗಿದೆ. ಯಾಕೆ ಅಂತ ನೋಡೋದಾದರೆ, ಈಗ ಜನ ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಪೊಲಿಟಿಕಲ್ ಪಾರ್ಟೀಸ್ ಇರುತ್ತಲ್ವಾ, ಸೊ ಅವರ ಒಂದು ಫೇಸನ್ನೆಲ್ಲ ತೊಗೊಂಬಂದ್ಬಿಟ್ಟು ವಾಯ್ಸ್ ಸಿಂಕ್ರೊನೈಸ್ ಕೂಡ ಇರುತ್ತೆ. ಜಸ್ಟ್ ನಾವು ಲಿಪ್ಪನ್ನು ಮಾತ್ರ ಮಾತಾಡಿದ್ರೆ ಸಾಕು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪ್ರೈಮ್ ಮಿನಿಸ್ಟರ್ ಅಥವಾ ಬೇರೆ ಯಾರಾದರೂ, ಲೈಕ್ ಒಬಾಮಾನ ತಗೊಳ್ಳೋಣ. ಓಕೆ, ಸೊ ನಮ್ಮ ದೇಶದ್ದಲ್ಲ, ಬೇರೆ ದೇಶದ ಎಕ್ಸಾಂಪಲಿಗೆ ಅಷ್ಟೇ. ಅವರು ನಾರ್ಮಲ್ ಆಗಿ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಸ್ಪೀಚನ್ನು ಕೊಡ್ತಿದ್ದಾರೆ. ಸೊ ಅದನ್ನು ತಗೊಂಡು ವಾಯ್ಸನ್ನು ಬದಲಾವಣೆ ಮಾಡಿ ಲಿಪ್ ಸಿಂಕು ನಮ್ಮ ಹತ್ರ, ಈಗ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಟೀ ಕುಡಿದೆ, ಟೀ ಚೆನ್ನಾಗಿಲ್ಲ, ನಾನು ಹೋಗಿ ಹೆಂಡ ಕುಡಿದೆ, ಸೊ ಈ ಥರ ಕೂಡ ಮಾತಾಡಿಸ್ಬೋದು. ಸೊ ಆ ಥರನೂ ಕೂಡ ಹಲವಾರು ಡೀಪ್ ಫೇಕ್ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಹರಡಿದೆ. ಅದೆಲ್ಲದು ಒರಿಜಿನಲ್ಲೇ ಅಲ್ಲ. ಓಕೆ, ಸೊ ಅದನ್ನು ನಾವು ನೋಡಿದ್ರೆ ಇವರು ಈ ಥರ ಎಲ್ಲ ಮಾತಾಡಿದ್ರ, ಇಷ್ಟು ಕೆಟ್ಟವರ ಅಂತ ಈ ಥರ ನಮಗೆ ಪೊಲಿಟಿಕಲ್ನಲ್ಲಿ ಯಾರಾದರೂ ಈ ಥರ ಮ್ಯಾನಿಪುಲೇಟ್ ಮಾಡ್ಬೋದು ಎಲೆಕ್ಷನ್ ಟೈಮ್ನಲ್ಲಿ. ಸೊ ಅವರು ಒಂದು ವಿಷಯನೇ ಮಾಡಿರಲ್ಲ, ಕೆಟ್ಟ ವಿಷಯ, ಆ ಥರ ಮಾಡಿರೋ ಥರ ನಾವು ಆ ಒಂದು ಡೀಪ್ ಫೇಕ್ ಟೆಕ್ನಾಲಜಿಯಲ್ಲಿ ತೋರಿಸಬಹುದು. ಓಕೆ,
ಈಗ ಒಂದು ವಿಡಿಯೋದಲ್ಲಿ ಯಾರೋ ಒಬ್ಬ ಕೊಲೆ ಮಾಡ್ತಿದ್ದಾನೆ ಅಥವಾ ಕೆಟ್ಟ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವನ ಫೇಸನ್ನು ಬದಲಾವಣೆ ಮಾಡಿ ನನ್ನ ಫೇಸನ್ನು ಕೂಡ ಹಾಕ್ಬೋದು. ಅವಾಗ ಕೊಲೆಗಾರ ಯಾರು? ನಾನು. ನನ್ನನ್ನು ಹಿಡ್ಕೊಂಡು ಜೈಲಿಗೆ ಹೋಗ್ತಾರೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ ಏನಪ್ಪ ಅಂತ ನೋಡಿದ್ರೆ ಈಗ ಎಷ್ಟು ಡೆವಲಪ್ ಆಗ್ತಿದೆ ಅಂದರೆ ಈ ಒಂದು ಡೀಪ್ ಫೇಕ್ ಟೆಕ್ನಾಲಜಿ ಈ ಥರ ಎಡಿಟ್ ಮಾಡಿದ್ದಾರೆ ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಕ್ಲಾರಿಟಿಯಾಗಿ ಔಟ್ಪುಟ್ಟನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಹೈ ಎಂಡ್ ಕಂಪ್ಯೂಟರ್ಸ್ಗಳಲ್ಲಿ, ಈಗ ನಮ್ಮ ಹತ್ರ ಇರೋದು ಲೋ ಕಂಪ್ಯೂಟರ್ಸ್. ಸೊ ಓಕೆ, ಇದನ್ನು ಹೇಗೆ ಮಾಡಿದೆ ಹೇಗೆ ನಾನು ವಿಡಿಯೋದಲ್ಲಿ ಫೇಸನ್ನು ಚೇಂಜ್ ಮಾಡಿದೆ ಅಂತ ನೋಡೋದಾದರೆ ಡೀಪ್ ಫೇಕ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದನ್ನು ನಾವು ವಿಂಡೋಸ್ನಲ್ಲಿ ರನ್ ಮಾಡ್ಬೋದು. ಓಕೆ, ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಹಾರ್ಡ್ವೇರ್ ರಿಕ್ವೈರ್ಮೆಂಟ್, ಅಂದರೆ ನಿಮ್ಮ GPU ಅಂದರೆ ಗ್ರಾಫಿಕ್ ಕಾರ್ಡೆಲ್ಲ ಒಳ್ಳೆ ಒಂದು ಪವರ್ಫುಲ್ ಆಗಿ ಇರಬೇಕು. ಸೊ ಫಸ್ಟು ನಿಮ್ಮದು ಯಾವ ಸೀರೀಸ್ NVIDIA ಗ್ರಾಫಿಕ್ ಕಾರ್ಡು ಅದರ ಒಂದು ಡೀಪ್ ಫೇಕ್ ಫೈಲನ್ನು ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಅದರಲ್ಲಿ ಓಪನ್ ಮಾಡಿ ನೋಡಿದ್ರೆ ವರ್ಕ್ ಸ್ಪೇಸ್ ಅಂತ ಒಂದು ಫೋಲ್ಡರ್ ಇದೆ, ಅದೇ ನಮಗೆ ಸ್ವಲ್ಪ ಮೇಯ್ನು. ಅದರಲ್ಲಿ ಡೇಟಾ DST ಅಂತ ಇದೆಯಲ್ವಾ, ಸೊ ಫಸ್ಟ್ ನೋಡಿದ್ರಲ್ಲ ಅದರಲ್ಲಿ ನನ್ನ ಫೇಸ್, ಒರಿಜಿನಲ್ ಫೇಸ್ ಇದೆಯಲ್ಲ, ಅದನ್ನು DST ಡೆಸ್ಟಿನೇಷನ್ ಫೈಲ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ನನ್ನ ವಿಡಿಯೋನ ಅಲ್ಲಿ ಹಾಕೊಂತೀನಿ. ಇನ್ನೊಂದು ಡೇಟಾ SRC ಅಂತ ಇದೆಯಲ್ವಾ, ಸೊ ಆ ಫೈಲ್ ಏನಿದೆ ಯಾರ ಮುಖವನ್ನು ಇಲ್ಲಿ ಹಾಕಬೇಕು ಅವರ ವಿಡಿಯೋ ಆಗಿರಬೇಕು. ಸೊ ಆ ಥರ ಒಂದು ಎಲ್ಲ ಎಕ್ಸ್ಪ್ರೆಷನ್ ಇರೋ ವಿಡಿಯೋಗಳನ್ನು ಅಲ್ಲೆರಡನ್ನೂ ಅಲ್ಲಿ ಹಾಕಬೇಕು, ನೇಮ್ ಹೇಗಿದೆಯೋ ಹಾಗೆ. ಮತ್ತು ಅದರಲ್ಲಿ ಬ್ಯಾಕ್ ಬಂದರೆ ಎಕ್ಸ್ಟ್ರಾಕ್ಟ್ ಫೇಸಸ್ ಫ್ರಮ್ ಡೇಟಾ ಸ್ಪೇಸ್ SRC ಅಂತ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು SRC ಸೋರ್ಸ್ ಫೈಲ್, ಈಗ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸೋರ್ಸ್ ಫೈಲ್ ಇದೆಯಲ್ವಾ, ಸೊ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದರಲ್ಲಿ ಎಲ್ಲ ವಿಡಿಯೋಗಳು ಪಾರ್ಟ್ ಆಗಿ ತುಣುಕಾಗಿ ಫೋಟೋ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಅದೊಂದು ಫೋಲ್ಡರ್ನಲ್ಲಿ ಸೇವ್ ಆಗುತ್ತೆ. ಮತ್ತೆ ನೀವೇನು ಮಾಡಬೇಕಂದ್ರೆ ಅದೇ ಲಿಸ್ಟ್ನಲ್ಲಿ ಕೆಳಗೆ ಒಂದು ಆಪ್ಷನ್ ಇದೆಯಲ್ವಾ, ಎಕ್ಸ್ಟ್ರಾಕ್ಟ್ ಫೇಸಸ್ ಫ್ರಮ್, ಅದು ಎಕ್ಸ್ಟ್ರಾಕ್ಟ್ ಇಮೇಜಸ್ ಫ್ರಮ್ ಅಂತ ಇರುತ್ತೆ. ಇದು ಎಕ್ಸ್ಟ್ರಾಕ್ಟ್ ಫೇಸಸ್ ಫ್ರಮ್ ಡೇಟಾ SRC ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ವಿಡಿಯೋಗಳಲ್ಲಿ ಏನೆಲ್ಲ ಫೇಸಸ್ಗಳಿದೆಯೋ ಅದೆಲ್ಲ ಸಪ್ರೇಟಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಇದೇ ಥರ ನಾವು ಡೇಟಾ DST ಅಂದರೆ ಡೆಸ್ಟಿನೇಷನ್ ಫೈಲಿಗೂ ಮಾಡ್ಕೊಬೇಕು. ಈಗ ಅದರಲ್ಲೂ ಕೂಡ 2 ಆಪ್ಷನ್ ಇರುತ್ತೆ, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಡೆಸ್ಟಿನೇಷನ್ ಫೈಲಿಗೂ ನಾವು ಎಕ್ಸ್ಟ್ರಾಕ್ಟ್ ಇಮೇಜಸ್ ಫ್ರಮ್ ಡೆಸ್ಟಿನೇಷನ್ ಫೈಲು ಮತ್ತು ಎಕ್ಸ್ಟ್ರಾಕ್ಟ್ ಫೇಸಸ್ ಫ್ರಮ್ DST ಫೈಲ್, ಅದೆರಡನ್ನೂ ನಾವು ಮಾಡ್ಕೊಂಬಿಟ್ರೆ ಎರಡೂ ಕೂಡ ಈಗ ಎಕ್ಸ್ಟ್ರಾಕ್ಟ್ ಆಯಿತು. ಇನ್ನು ನೆಕ್ಸ್ಟ್ ಯಾವ ಕೆಲಸ ಮಾಡಬೇಕು ಅಂದರೆ, ಓಕೆ ಬರೀ ಫೇಸಸ್ ಮಾತ್ರ ಎಕ್ಸ್ಟ್ರಾಕ್ಟ್ ಆದರೆ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡೋಕ್ಕೆ ಗೊತ್ತಾಗಲ್ಲ, ಎಲ್ಲೆಲ್ಲೋ ಮ್ಯಾಚ್ ಮಾಡಿಬಿಡುತ್ತೆ, ಮುಖ ಹೆಂಗೋ ಇರುತ್ತೆ. ಓಕೆ, ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಟ್ರೈನ್ ಅಂತ ಇದೆ, ಅಲ್ಲಿ ಟ್ರೈನ್ 96.bat ಅಂತ ಇದೆಯಲ್ವಾ, ಬ್ಯಾಟ್, ಅದೊಂದು ಕಮಾಂಡ್ ಎಕ್ಸಿಕ್ಯೂಷನ್ ಫೈಲ್ ಆಗಿರುತ್ತೆ. ಜಸ್ಟ್ ನಾವು ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಟ್ರೈನಿಂಗನ್ನು ಶುರು ಮಾಡುತ್ತೆ. ಓಕೆ, ಸೊ ನಾವು ನಮ್ಮ ಗ್ರಾಫಿಕ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಬೇಕು, 0 ಟೈಪ್ ಮಾಡಿ. ಹೇಗೆ ಅಂತ ನೋಡೋದಾದರೆ ಅದೇ ನಾನು ಫಸ್ಟೇ ಹೇಳಿದ್ನಲ್ವ, ನಮ್ಮ ಮುಖ ಭಾವನೆಗಳನ್ನು ಅದನ್ನೆಲ್ಲದನ್ನು ಟ್ರ್ಯಾಕ್ ಮಾಡ್ಕೊಂಡಿರುತ್ತೆ, ಹೇಗೆ ಮಾಡೋದೆಲ್ಲದನ್ನು, ಅದನ್ನು ಇಬ್ಬರು ಒಂದೇ ಥರ ಮಾಡೋ ಥರ ಮ್ಯಾಚ್ ಮಾಡಿ ಟ್ರೈನಿಂಗ್ ತಗೊಳುತ್ತೆ. ಅದೇ ಇವರು ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅದು ಅಂದ್ಕೊಂಡು ಟ್ರೈನಿಂಗ್ ತಗೊಳುತ್ತೆ. ಸೊ ಈಗ ಏನಪ್ಪ ಆಗುತ್ತೆ ಅಂತ ನೋಡೋದಾದರೆ ಆಲ್ಮೋಸ್ಟ್ ಆ ಒಂದು ಟ್ರೈನಿಂಗನ್ನು ನಾವು 1 ಲಕ್ಷ ಇಂಟರೇಷನ್ವರೆಗೂ ನಾವು ರನ್ ಮಾಡಬೇಕಾಗತ್ತೆ. ಓಕೆ, ಜಸ್ಟ್ 10,000, ಅದರಲ್ಲಿ ಕ್ವಾಲಿಟಿ ಅಷ್ಟೇನು ಬರೋದಿಲ್ಲ. 1 ಲಕ್ಷ ಇಂಟರೇಷನ್, ಅದಕ್ಕೆಲ್ಲ ಒಳ್ಳೆ ಗ್ರಾಫಿಕ್ ಕಾರ್ಡ್ ಇದ್ದರೆ 1 ದಿನ 2 ದಿನನೇ ಆಗುತ್ತೆ. ಡಬ್ಬ ಗ್ರಾಫಿಕ್ ಕಾರ್ಡ್ ಇದ್ದರೆ ಆಗುತ್ತೆ, ಒಂದು 5-6 ದಿನ ರನ್ ಮಾಡಬೇಕಾಗತ್ತೆ. ಫುಲ್ ಕಂಪ್ಲೀಟಾಗಿ ಓವರ್ನೈಟ್ ಎಲ್ಲ ಬಿಟ್ಬಿಡ್ಬೇಕಾಗತ್ತೆ. ಸೊ ಆ ಥರ ರನ್ ಮಾಡಿಕೊಂಡು ಓಕೆ, ನಮ್ಮ ಎಲ್ಲ ಫೇಸು ಟ್ರೈನಿಂಗ್ ತಗೊಂಡಿರುತ್ತೆ. ಈಗ ಏನು ಮಾಡಬೇಕು ಅಂದರೆ ಅಲ್ಲಿ ಕೆಳಗಡೆ ಮರ್ಜ್ 96.bat ಅಂತ ಇದ್ದಿಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೆರಡು ಮರ್ಜ್ ಆಗಿಬಿಡುತ್ತೆ. ನಮ್ಮ ಒಂದು ಫೇಸು ಅವರ ಒಂದು ಫೇಸು ಮರ್ಜ್ ಆಗುತ್ತೆ. ಮತ್ತು ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಎಕ್ಸ್ಪೋರ್ಟ್ MP4 ಅಥವಾ ಮರ್ಜ್ ಟು MP4 ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೈನಲ್ ಔಟ್ಪುಟ್ ನೋಡಬೇಕಂದ್ರೆ ಈ ಥರ ಒಂದು ವಿಡಿಯೋ ನಮಗೆ ಸಿಗುತ್ತೆ. ಸೊ ಈ ಥರ ಈ ಒಂದು ಡೀಪ್ ಫೇಕ್ ಟೆಕ್ನಾಲಜಿ ಸದ್ಯಕ್ಕೆ ವರ್ಕ್ ಆಗುತ್ತೆ. ಫ್ಯೂಚರ್ನಲ್ಲಿ ಇದು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಸೊ ನೋಡೋಣ, ವೆಯ್ಟ್ ಮಾಡಿ ಹೇಗೆ ಈ ಒಂದು ಟೆಕ್ನಾಲಜಿ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಇನ್ನು ಇದರಲ್ಲಿ ಡೇಂಜರಸ್ ಏನು ಅಂತ ನೋಡೋದಾದರೆ ಹೆವಿ ಡೇಂಜರಸ್. ಈಗ ಕೆಲವೊಂದು ಆ್ಯಕ್ಟರ್ಸ್ ಇರುತ್ತಲ್ವ, ಆ್ಯಕ್ಟರ್ಸ್, ಸೊ ಇವರ ಒಂದು ಫೇಸನ್ನೆಲ್ಲ ತೊಗೊಂಡೋಗಿ ಪಾರ್ನ್ ವಿಡಿಯೋಗಳಿಗೆ ಹಾಕ್ತಾರೆ. ಓಕೆ, ಸೊ ಈ ಥರ ಹಾಕೋದ್ರಿಂದ
ಇವರ ಮಾನ ಮರ್ಯಾದೆನೇ ಜಾಸ್ತಿ ಹೋಗುತ್ತೆ. ಯಾಕಂದರೆ ಪಾರ್ನ್ ವಿಡಿಯೋಸ್ಗಳಲ್ಲಿ ಸೆಲೆಬ್ರಿಟೀಸ್ನ ಫೇಸಸ್ ಬಂದರೆ ಸೊ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಸೊ ಈ ಥರ ಯಾರೋ ಒಂದು ವಿಡಿಯೋ ಕೂಡ ಆಗಬಹುದು. ಸೊ ಎಲ್ಲರೂ ಎಚ್ಚರಿಕೆಯಿಂದ ಇರಿ. ಆದಷ್ಟು ಈ ಥರ ನಾನು ಎಲ್ಲ ಎಕ್ಸ್ಪ್ರೆಷನ್ ಕೊಟ್ಟು ಹಾಕೋ ಥರ ವಿಡಿಯೋಸ್ಗಳು ಮತ್ತು ನೀವು ಯಾವುದೇ ಒಂದು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ಹಾಕಿದ್ರು ಆ ಒಂದು ಫೋಟೋಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಈ ಥರ ಡೀಪ್ ಫೇಕ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಡೀಪ್ ಫೇಕ್ ವಿಡಿಯೋಗಳನ್ನು ಮಾಡಬಹುದು. ಎಲ್ಲರೂ ಎಚ್ಚರಿಕೆಯಿಂದ ಇರಿ. ನಿಮಗೆ ಸೇಫ್ಟಿ ಈ ಒಂದು ಇಂಟರ್ನೆಟ್ ಜಗತ್ತಿನಲ್ಲಿ 100% ಇಲ್ಲವೇ ಇಲ್ಲ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.